ಈ ಹುಡುಗಿರಲ್ಲಿ 3 ಟೈಪ್ ಇರ್ತಾರೆ. ಟೈಪ್ ನಂಬರ್ 1, ಹುಡುಗಿರನ್ನ ನೋಡಿದ ತಕ್ಷಣ ಮನ್ಸಲ್ಲಿ ಏನೇನೋ ಯೋಚನೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಟೈಪ್ ನಂಬರ್ 2, ಹುಡುಗಿನ ನೋಡಿದ ತಕ್ಷಣ ನೋಡ್ಬೇಕು, ಇನ್ನೊಂದ್ಸರ್ತಿ ನೋಡ್ಬೇಕು, ಮತ್ತೊಂದ್ಸರ್ತಿ ನೋಡ್ಬೇಕು, ನೋಡ್ತಾ ನೋಡ್ತಾ ನೋಡ್ಕೊಂಡೇ ಇರ್ಬೇಕು ಅನ್ಸ್ತಾ ಇರುತ್ತೆ. ಸಾರಿ. ಹಲೋ. ಯಸ್. ನನಗೆ ಒಂದು ಸಖತ್ತಾಗಿರೋ ಬೊಕ್ಕೆ ಕೊಡಮ್ಮ. ಯಾವ್ದು ಬೇಕು? ಯಾವ್ದಿದೆ? ಕಾರ್ನಿಶಾ, ಜರ್ಬರಾ, ಗ್ಲಾಡಿಯೇಟಾ, ಟ್ಯೂಬ್ರೋಸ್, ಯೆಲ್ಲೋ ಡೈಸಿ, ವೈಟ್ ಡೈಸಿ, ಸೈಪ್ರೋಸ್, ಆಸ್ಪ್ರೋಸ್, ಪಾಪ್ಫ್ಲವರ್ಸ್, ಸ್ಟಾರ್ ಡೈಸಿ. ಅದೆಲ್ಲ ಏನು? ಶಾಬಾಷ್. ಇಷ್ಟೊತ್ತವರೆಗೂ ನಾನು ಹೇಳಿದ್ದು ಹೂಗಳ ಹೆಸರು ಇವ್ರೆ. ಇಷ್ಟರಲ್ಲಿ ತಮಗೆ ಯಾವ ಹೂವ ಬೇಕು? ಯಾವ್ದೊಂದು ಚೆನ್ನಾಗಿರೋದು ಕೊಡಮ್ಮ, ನಮ್ಮ ಹುಡುಗಿ ಕೊಡ್ಬೇಕು. ಹಂಗ್ ಬನ್ನಿ ದಾರಿಗೆ. ಲೋ, ಜರ್ಬರಾ ಕೂಡ ಇವನ್ ಜ್ವರ ಬರ. ತಗೊಳ್ಳಿ ಅಣ್ಣ. ಇವನ್ ಮಕ ಮುಚ್ಚ ತಗೊಳ್ಳಲು. ತಗೊಳ್ಳಿ ಸರ್. ಎಷ್ಟ ಇದು? ಜಸ್ಟ್ 100 ರುಪೀಸಾ? 2 ಹೂವು ಹಾಕ್ಬಿಟ್ಟು 100 ರೂಪಾಯ? ಏನ್ ಹಣಕ್ಕೆ ಹಾಕಿದಿನ ಸರ್? ಜರ್ಬರಾ ಸರ್ ಇದು, ಜರ್ಬರಾ ಬೊಕ್ಕೆ ಸರ್. ಏನದು? ಸಿಗರೇಟ್ ಸೇದಿ ಹೃದಯ ಸುಟ್ಕೊಂಡು ಆಸ್ಪತ್ರೆಗೆ ಸೇರ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ. ಹೂವ ತಗೊಂಡು ಮನ್ಸನ್ನ ಅಳಿಸ್ಕೊಳಕ್ಕೆ 100 ರೂಪಾಯಿ ಜಾಸ್ತಿನಾ ಸರ್? ಬಕೆಟ್ ಹಿಡಿಬೇಡಿ, ಬೊಕ್ಕೆ ಹಿಡ್ಕೊಳ್ಳಿ, 100 ರೂಪಾಯಿ ಕೊಡಿ ಸರ್. ಸಾರಿ. 2 ಕೈ ಬಿಸಿನಾ ಸರ್? ಪರವಾಗಿಲ್ಲ, ನಾನೇ ಎತ್ಕೋತೀನಿ. ಇಲ್ಲಿದೆಯಾ ಸರ್ ದುಡ್ಡು? ತಗೊಳ್ಳಿ. ಓಹೋ, ಸಖತ್ತಾಗಿ ಇಟ್ಬಿಟ್ಟಿದಿರಲ್ಲ ಸರ್. ಸರ್ 100 ರೂಪಾಯಿ ತಗೊಂಡಿದ್ದೀನಿ, ಮಿಕ್ಕಿ ಚೇಂಜ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಸರ್. ನಿನ್ನೆ ಅಂದಕ್ಕೆ ಕಾರಣ ಯಾರು? ಏನೋ ಮಾಡ್ತಾ ಇದೀಯ ಮಗ? ಬೊಕ್ಕೆ ಕೇಳಲ್ಲ. ಅಯ್ಯೋ ನಿನ್ನ, ಏನಾಯ್ತು ನಿನ್ಗೆ? ಮತ್ತಿನ್ನೇನಲ್ಲೇ, ಟ್ರಿಪ್ ಇಂದ ಬಂದು 3 ದಿವಸ ಆಯ್ತು. ನಿನ್ನ ಮೊಬೈಲ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್, ಮನೆಗೆ ಹೋದ್ರೆ ಅಲ್ಲೂ ಇಲ್ಲ, ಅಮ್ಮನ್ ಕೇಳಿದ್ರೆ ಗೊತ್ತಿಲ್ಲ, ಇಲ್ಲೂ ಬಂದಿಲ್ಲ. ಏನೋ ನಿನ್ ಸಮಸ್ಯೆ? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಐಸೆ ಸರ್ ಏನ್ರಿ? ಒಂದು ಬೊಕ್ಕೆ ಬೇಕಾಗಿತ್ತು. ಬೊಕ್ಕೆ ಅಂಗಡಿಯಲ್ಲಿ ಇನ್ನೇನ್ ಬುಕ್ಕ ಸಿಗುತ್ತೆ? ಬೊಕ್ಕೆ ಅಂತ ಕೊಡಲ್ಲ ನಿಮ್ಗೆಲ್ಲ ಸರ್. ಕಸ ಸರಿಯಾಗಿ ಗುಡ್ಸಲ್ಲ. ಬನ್ನಿ ಸರ್ ಬನ್ನಿ. ಸಾರಿ ಮಗ, ಈ ನಡುವೆ ಯಾಕೋ ಮನ್ಸೇ ಸರಿ ಇಲ್ಲ. ಬಿಸಿಲು ಸರಿ ಇಲ್ಲ, ಒಳಗಡೆ ಕೂತ್ಕೊಂಡು ಮಾತಾಡೋಣ ಬಾ. ಕಾಸು ಇಸ್ಕೊಂಡೇನಾ? ಇಸ್ಕೊಂಡೆ ಅಣ್ಣ. ವೆರಿ ಗುಡ್. ಈಗ ತಮ್ಮ ಸ್ಟೋರಿನ ಕಂಟಿನ್ಯೂ. ಅದ್ಯಾಕೋ ಏನು ಕೆಲಸ ಮಾಡಕ್ಕೆ ಆಗ್ತಿಲ್ಲ. ಯಾರ ಜೊತೆನೂ ಮಾತಾಡ್ಬೇಕು ಅಂತಾನೂ ಅನಿಸ್ತಾ ಇಲ್ಲ. ಹಾಗೆ ಒಬ್ನೇ ಕೂತಿರ್ಬೇಕು ಅಂತ ಅನ್ಸುತ್ತೆ. ಹಾಗೆ ಆಕಾಶ ನೋಡ್ತಾ ನಕ್ಷತ್ರಗಳನ್ನ ಎಣ್ಸ್ಕೊಂಡಿದ್ಬಿಡ್ಬೇಕು ಅನ್ಸುತ್ತೆ. ಹಗಲೊತ್ತಲೆ? ಅಬ್ಬಾ, ನೀನ್ ಟ್ರಿಪ್ಗೆ ಹೋಗಿದ್ದಾಗ ಯಾವ್ದೋ ಹುಡುಗಿನ ನೋಡಿರ್ತೀಯ. ಅವಳು ಸುಂದರವಾಗಿರ್ತಾಳೆ. ನೀನ್ ಅವಳನ್ನ ತುಂಬಾ ಇಷ್ಟಪಟ್ಬಿಟ್ಟಿರ್ತೀಯ. ಅದಕ್ಕೆ ಅವಳನ್ನ ಮರೆಯಕ್ಕೇ ಆಗ್ತಾ ಇಲ್ಲ. ಆದ್ರೂ ಅವಳು ಯಾರು, ಏನು, ಎಲ್ಲಿದ್ದಾಳೆ ಅಂತ ಮಾತ್ರ ಗೊತ್ತಿಲ್ಲ. ಆಮ ರೈಟ್? ಅಯ್ಯೋ ನೀನ್ ಹಗಲ್ ಡ್ರೀಮು. ಅಯ್ಯೋ ನನ್ ಮಗನೇ, ನೀನ್ ಅಜ್ಜಿ ಕರೆಕ್ಟ್ ತಾನೆ? ಹೋ ಮಗ, ಎಲ್ಲ ಕಣ್ಣಲ್ಲೇ ನೋಡ್ದಂಗೆ ಹೇಳ್ದಲ್ಲ ಮಗ. ಹೇಗೆ? ಹೌದು, ನಂದು ಅದೇ ಸ್ಕೂಲು. ಅಂದ್ರೆ ನಿಂದು ಅದೇನಾ? ಅದೇ ಅಂದ್ರೆ ಕಳ್ಳ ಆತರ ಏನಿಲ್ಲಪ್ಪ, ಸುಮ್ನೆ ನೋಡ್ದೆ ಅಷ್ಟೇ. ಅಯ್ಯೋ ಮಗ, ವಿಷಯ ಇರೋದೇ ಅಲ್ಲಿ. ಅದು ಸ್ಟಾರ್ಟ್ ಆಗದೆ ನೋಡೋದ್ರಿಂದ. ನೋಡಮ್ಮ, ನೀನು ಫೀಲ್ಡ್ಗೆ ಎಂಟ್ರಿ ಕೊಡ್ತಾ ಇದೀಯ ಅಂತ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ನಿನಗೆ ಹೇಳಬೇಕು ಅಂತಿದ್ದೀನಿ. ಅದು ನಿನಗೆ ಇಂಟ್ರೆಸ್ಟ್ ಇದ್ರೆ ಹೇಳಿ ಗುರುಗಳೇ. ಈ ಹುಡುಗಿರಲ್ಲಿ 3 ಟೈಪ್ ಇರ್ತಾರೆ. ಟೈಪ್ ನಂಬರ್ 1, ಹುಡುಗಿರನ್ನ ನೋಡಿದ ತಕ್ಷಣ ಮನ್ಸಲ್ಲಿ ಏನೇನೋ ಯೋಚನೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಟೈಪ್ ನಂಬರ್ 2, ಹುಡುಗಿನ ನೋಡಿದ ತಕ್ಷಣ ನೋಡ್ಬೇಕು, ಇನ್ನೊಂದ್ಸರ್ತಿ ನೋಡ್ಬೇಕು, ಮತ್ತೊಂದ್ಸರ್ತಿ ನೋಡ್ಬೇಕು, ನೋಡ್ತಾ ನೋಡ್ತಾ ನೋಡ್ಕೊಂಡೇ ಇರ್ಬೇಕು ಅನ್ಸ್ತಾ ಇರುತ್ತೆ. ಸಾರಿ, ಏನೋ ಒಂಥರ ಫೀಲಿಂಗು. ಆ ಫೀಲಿಂಗ್ ಮಾತ್ರ ಏನು ಅಂತ ಕೇಳ್ಬೇಡ. ಇನ್ನ 3ನೇ ಟೈಪು, ನೋಡೋದೇನೋ ನೋಡ್ಬಿಡ್ತೀವಿ, ಆಮೇಲೆ ಯಾಕಪ್ಪ ನೋಡ್ಬಿಟ್ವಿ ಅನ್ಸುತ್ತೆ. ಇಷ್ಟು ಟೈಪಲ್ಲಿ
ನಿಂದು ಗ್ಯಾರಂಟಿ ಸೆಕೆಂಡ್ ಟೈಪ್. ಹೋಗ್ಲಿ, ಅವಳು ಎಲ್ಲಿಂದ ಬಂದ್ಲು ಅಂತ ಏನಾದ್ರು ಗೊತ್ತಾ? ಇಲ್ಲ ಕಣ. ಒಂದ್ ನಿಮಿಷ, ಇದ್ ನೋಡು. ಏನೋ ಇದು? ಅದೇಪಾ, ಟ್ರಿಪ್ಗೆ ಹೋಗಿದ್ನಲ್ಲ ಅದ್ರ ಫೋಟೋಸ್. ಮೋಸ್ಟ್ಲಿ ಅವಳು ಅವಳ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಅಂತ ಬಂದಿದ್ಲು ಅನ್ಸುತ್ತೆ. ಎಲ್ಲ ಕನ್ನಡದವ್ರೆ. ಒಂದ್ 30-35 ಜನ ಇದ್ರು. ಎಲ್ಲ ಹುಡುಗಿರೇ ಮಗ. ಏಯ್, ಫೋಟೋಸ್ ನೋಡು ಮಗ. ಅವರು ಅವ್ರ ಕಾಲೇಜಿಂದ ಮೋಸ್ಟ್ಲಿ ಟ್ರಿಪ್ಗೆ ಅಂತ ಬಂದಿದ್ರು ಅನ್ಸುತ್ತೆ. ಅದೇನೋ ಡಾಕ್ಟರ್ಗಳು ಹಾಕೊಂತಾರಲ್ಲ ವೈಟ್ ಕೋಟು, ಏನಂತಾರ ಅದಕ್ಕೆ? ಏಪ್ರನ್. ಅದ್ ಹಾಕೊಂಡಿದ್ರಪ್ಪ. ನಿನ್ಗೇನ್ ಗೊತ್ತಾಯ್ತು? ಇಲ್ಲಿ ಹಾಕೊಂಡಿದ್ದಾಳಲ್ಲ, ಅವಳೆಲ್ಲ ಹಾಕೊಂಡಿದ್ದಾಳೆ. ಅವಳು ಹಿಂದೆ ನೋಡ. ಐಕ ಗ್ಯಾಪ್ ಸಿಕ್ತಲ್ಲೇ ಕಣ್ಣಾಕ್ಬಿಡ್ತೀಯಪ್ಪ ನೀನು. ಯಾ ಅವರು ಬಸ್ಸಲ್ಲಿ ಬಂದಿದ್ರಾ? ಹೌದು. ಯಾಕೆ? ಇದೇ ಬಸ್ಸ ನೋಡು. ಮಗ, ಇದೇ ಬಸ್ಸು. KPN ಟ್ರಾವೆಲ್ಸ್. ಈ ಏಜೆನ್ಸಿ ಇರೋದು ಇಲ್ಲ ಕಣ. ಅಂದ್ರೆ ಆ ಹುಡುಗಿ ಇಲ್ಲೇ ಎಲ್ಲೋ ಬೆಂಗಳೂರಿನಲ್ಲೇ ಇದ್ದಾಳೆ ಕಣ. ಬೆಂಗಳೂರಲ್ಲೇ ಇದ್ದಾಳ? ಏನ್ ಮಾಡೋದೀಗ? ಮಡಿಕೇರಿಗೆ ಹೋಗ್ಬಿಡೋಣ. ಸರಿ.